ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥ ದಾಸ ಗುರುಭ್ಯೋ ನಮಃ. ತಿಳಿಯದೋ ನಿನ್ನ ಆಟ ಶ್ರೀ ಲಕ್ಷ್ಮೀ ವೆಂಕಟೇಶ ಅಂತ ಹೇಳಿದ್ರೆ, ನಮಗೆ ಇದು ಅಧಿಕ ಮಾಸದ್ದು ಪಾರಾಯಣ ಎಲ್ಲ ದೊಡ್ಡದಾದ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಹೇಗೆ ಆಗುತ್ತಪ್ಪ ಅಂತ ಅಂದ್ಬಿಟ್ಟು ನನಗೆ ಕಾಳಜಿಯಾಗಿತ್ತು. ಆದರೆ ಇಲ್ಲಿ ಅಧಿಕ ಮಾಸ ಶುರುವಾಕ್ಕಿಂತ ಮುಂಚೆ ಶ್ರೀ ಸತ್ಯಾತ್ಮ ತೀರ್ಥರು ಬಿಜಾಪುರ ಬಂದಾಗ ಅವರು ಮಂತ್ರಾಕ್ಷತೆ ಕೊಟ್ಟರು. ಅವರ ಮಂತ್ರಾಕ್ಷತೆ ಬಲದಿಂದಾನೇ ಇಷ್ಟೆಲ್ಲ ಕಾರ್ಯಕ್ರಮ ಆಗಿದೆ ಅಂತ ನಾನು 100% ನಮಗೆ ವಿಶ್ವಾಸ. ನನಗೆ ನಿಜವಾಗ್ಲೂ ಇದೆಲ್ಲ ಎಷ್ಟು ಕಾರ್ಯಕ್ರಮಗಳೇ ಹೇಗೆ ನಡೀತಾ ಇತ್ತು ಅಂತ ಅಂದ್ಬಿಟ್ಟು ನನಗೆ ಬಹಳ ಆಶ್ಚರ್ಯ ಆಗ್ತಿದೆ. ಇನ್ನು ಹಿಂದೆ ನಾವು ಸ್ವಲ್ಪ ಹಿಂದೆ ನೋಡಿದೆ. ನಾನು 19ರಲ್ಲಿ ಆಡಿಯೋ ಮೂಲಕ ಹರಿಕಥಾಂಸಾರ ಪಾಠವನ್ನು ಮಾಡಿದೆ. ಅದು 21ರಲ್ಲಿ 2 ವರ್ಷ ಬೇಕಾಯ್ತು. 2 ವರ್ಷದಲ್ಲಿ ಮುಗಿಸಿದ್ದಾಯಿತು. ಆವಾಗ ನಾವು ಕರೋನಾ ಆಯಿತು, ಫುಲ್ ವೀಕ್ ಆಗಿಬಿಟ್ವಿ. ಎಲ್ಲ ಟ್ರೀಟ್ಮೆಂಟ್ ಆಯಿತು, ಬದುಕಿದ್ವಿ. ಆದರೆ ನಮಗೆ ಸಾಧನೆ ಎಲ್ಲ ಫುಲ್ ನಿಂತು ಹೋಗ್ಬಿಡ್ತು. ಇಂಥ ಆಯುಷ್ಯ ಕೊಟ್ಟು ಏನು ಪ್ರಯೋಜನಪ್ಪ ಸ್ವಾಮಿ, ಏನು ಸಾಧನೆಯೂ ಇಲ್ಲ ಅಂತ ಬಹಳ ದುಃಖ ಆಯಿತು. ಅವಾಗ ಅಂದ್ಕೊಂಡು ಇದಕ್ಕೆ ನಮಗೆ ಒಂದು ಮಾರ್ಗ ಅಂತಂದರೆ ಹರಿಕಥಾಂಸಾರ ಪಾರಾಯಣ ಒಂದೇ, ಇನ್ನು ಯಾವುದೂ ಮಾರ್ಗ ಇಲ್ಲ ಅಂತ ನನಗೆ ಗಟ್ಟಿಯಾಗಿ ನನ್ನ ವಿಶ್ವಾಸ. ಆ ರೀತಿಯಾಗಿ ಹರಿಕಥಾಂಸಾರದ ಲೈವ್ ಪಾರಾಯಣ ಮಾಡುವಂಥದ್ದು ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದಾಯಿತು. ಎಲ್ಲ ಗುರುಗಳ ಅನುಗ್ರಹ. ಇದು ಬರೀ ಆ ಪಾರಾಯಣ ಮಾಡಿ ಸಾಕು, ಗುರುಗಳು ನಮ್ಗೆ ತೊಗೊಂಡು ಮೇಲೆ ಎತ್ತುತ್ತಾರೆ ಅಂತ ಅನ್ನೋದು ದೃಢ ವಿಶ್ವಾಸ ನನಗೆ ಇತ್ತು. ಅದಕ್ಕೆ ನಾವು ಫಸ್ಟ್ ಟೈಮು ಏನನ್ನ ಗ್ರೂಪ್ ಫಾರ್ಮ್ ಮಾಡಿದೆ, ಅದ್ರಾಗೆಲ್ಲ ಕೆಲವರು ಮೆಂಬರ್ಸ್ ಜಾಯ್ನ್ ಆದರು. ಅವರು ಶ್ರದ್ಧೆಯಿಂದ ದಿನನಿತ್ಯ ಪಾರಾಯಣ ಮಾಡ್ಲಿಕ್ಕೆ ಬಂದರು. ಅವರು ಮಾಡ್ಲಿಕ್ಕೆ ಪಾಠನೂ ಕೇಳಿದ್ರು, ಇನ್ನೂ ಇದ್ದಾರೆ ಅವರೆಲ್ಲರೂ. ಅವರೆಲ್ಲ ಕೇಳ್ತಾರೆ ಅಂತ ಹೇಳೋದಾಯಿತು, ಒಂದು ಅಧ್ಯಯನ ಮಾಡಿ ಹೇಳೋದಾಯಿತು. ಆದರೆ ಆಮೇಲೆ ಇದನ್ನು ಇಷ್ಟು ಮೇಲೆ ಈ ಒಂದು ಹರಿಕಥಾಂಸಾರ ಪಾರಾಯಣ ಮಾಡಿದ್ದು ಇಷ್ಟು ಮೇಲೆ ಏರ್ತದೆ ಇರೋದು ನನಗೇ ಗೊತ್ತಿರಲಿಲ್ಲ. ಇದು ತಿಳಿಯೋದು ನಿನ್ನ ಆಟ ತಿರುಪತಿಯ ಶ್ರೀ ವೆಂಕಟೇಶ ಅಂತ. ಅಲ್ಲಿ ಅದು ಬರ್ತಾ ಅದೇನಾಯಿತು, ಅದರಲ್ಲಿ ನಮಗೆ ಸುಳಾದಿ ಆ್ಯಡ್ ಆಯಿತು, ಕ್ಷೇತ್ರ ಮಹಿಮೆ ಆ್ಯಡ್ ಆಯಿತು. ಆಮೇಲೆ ಸುಳಾದಿ ಅರ್ಥ ಹೇಳುವವರು ಸಿಕ್ಕರು. ಆಮೇಲೆ ದಿರುಕೃತಿಗಳು ಆಲ್ಮೋಸ್ಟ್ 100 ದಿರುಕೃತಿಗಳನ್ನು ನಾನು ಹರಿಕಥಾಂಸಾರ ಪಾರಾಯಣ ಮಾಡದೇ ಹೋದರೆ ನಿಮ್ಮ ಜೊತೆಯಲ್ಲಿ, ನಾವು ಒಬ್ಬಳೇ ಮಾಡೋದಲ್ಲ, ನಿಮ್ಮ ಜೊತೆಯಲ್ಲಿ ಮಾಡದೇ ಹೋದರೆ ಇಷ್ಟೆಲ್ಲ ಸಿಗ್ತಿರ್ಲಿಲ್ಲ. ರಾಮಾಯಣ ಪಾರಾಯಣ 3 ಸತಿ ಮಾಡಿದ್ದೀವಿ. ಎಷ್ಟೆಷ್ಟೆಲ್ಲ ಮಾಡಿದರೆ ಎಷ್ಟು ಖುಷಿ ಆಗ್ತದೆ. ಇದರಲ್ಲಿ ನಮ್ಗೆ ಎಷ್ಟು ಮೇಲೆ ಎತ್ತಿಬಿಟ್ಟಿದ್ದಾರೆ ಭಗವಂತ ಅಂತ. ನಮ್ದು ಏನು ಯೋಗ್ಯತೆ ಇರಿದ್ರೆ ನಮ್ದು ಏನು ಯೋಗ್ಯತೆ ಇಲ್ಲ. ಅಂಥವ್ರನ್ನ ನಮಗೆ ಪಾಪಿಷ್ಟದಂಥವ್ರು ಒಂದು ಕರುಣೆಯಿಂದ ಭಗವಂತ ಕೈ ಹಿಡಿದ ಮೇಲೆ ಎತ್ತುತ್ತಾನೆ ಅಂತ ನಿನ್ನೆ ಹೇಳಿದ್ನಲ್ಲ, ಕೈ ಎತ್ತುತ್ತಾನೆ. ಇದಕ್ಕೊಂದು ನಿದರ್ಶನ ಇದೆ ನಮಗೆ. ಮೊದಲೆಲ್ಲ ಪಾರಾಯಣ ಮಾಡ್ತಾಯಿದ್ದೆ. ನಮಗೆ ಫಸ್ಟ್ ಟೈಮ್ ಪಾರಾಯಣ ಮಾಡುವ ನನಗೆ ಏನೂ ಅರ್ಥ ಆಗ್ತಿಲ್ಲ, ಏನೂ ಒಂದು ಅಕ್ಷರ ತಿಳಿತಿರ್ಲಿಲ್ಲ. ಗುರುಗಳರು ಪಾರಾಯಣ ಮಾಡ್ಕೊತ ಹೋಗೋರು ಎಲ್ಲರೂ ಯಾರು ಹೇಳೋರು ಸಿಕ್ಕರು. 1 ವರ್ಷ ಎಲ್ಲ ಅರ್ಥ ಅನುಸಂಧಾನ ಆಯಿತು. ಅವಾಗೂ ಏನೋ ಅಷ್ಟಕ್ಕಷ್ಟೇ ಸರಿ, ಏನು ಮಾತು ಇರೋದಂತ ಅರ್ತಿಲ್ಲ. ಅದು ಒಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮೇಲೆ ಇದ್ದಿದ್ದೀವಿ. ಆಮೇಲೆ ಇದರದ್ದು ಮಹಿಮೆ ನನಗೆ ಇನ್ನಷ್ಟು ಮನಸ್ಸಿನಲ್ಲಿ ದೃಢವಾದಂಥದ್ದು. ಯಾಕೆ ಅಂತಂದರೆ, ನಮ್ಮ ಮಕ್ಕಳ ಮದುವೆ ಮುಂದೆ ಇದು ಗಣಪತಿ ಸಂಧಿ ದಿನ 21 ಸಲ, ದಿನನಿತ್ಯ 20 ಸಲ 21 ದಿವಸ ಮಾಡಿದ್ರೆ ನಮ್ಮ ಗುರುಗಳು ಹೇಳಿದ್ದಂತೆ ನಾವು ಮಾಡಿದ್ದಕ್ಕೆ ಪಂಡಿತ್ ವಿದ್ಯಾಸಿಂಹಾಚಾರ್ಯರು ಹೇಳಿದ್ದ ಮಾರ್ಗದರ್ಶನ ಪ್ರಕಾರ ಮಾಡಿದ್ದಕ್ಕೆ 2 ಮಕ್ಕಳಿಗೆ ಆಗಲಿಕ್ಕೆ ಇದು ಹರಿಕಥಾಂಸಾರ ಪಾರಾಯಣನೇ ಕಾರಣ. ಆಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯದ್ದು ಒಂದು ಅನುಸಂಧಾನ ಮಾಡಿ ನಮಗೆ ಪಾಠ ಹೇಳಿದ್ದಂಥ ಕಾರಣ. ಆಮೇಲೆ ಇನ್ನೊಂದು ಆಶ್ಚರ್ಯಜನಕ ಅಂತಂದರೆ, ನಾಸಿಕಲ್ಲಿ ಒಬ್ಬರಿಗೆ ನಾವು 1 ಲಕ್ಷ, ಒಂದು 25 ವರ್ಷ ಹಿಂದಿನ ಸುದ್ದಿ ಇದು, 1 ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ರು. ಬಹಳ ಒಳ್ಳೆಯವರು, ಪರ್ಸ್ನಲ್ ಲೋನ್ ಕೊಟ್ಟಿದ್ದಿತ್ತು. ಅದಕ್ಕೆ ಪೇಪರ್ಸ್ ಎಲ್ಲ ಇರಲಿಲ್ಲ, ಏನಿಲ್ಲ. ಬಟ್ ಒಳ್ಳೆಯ ಮನುಷ್ಯ. ಆದರೆ ಅವ್ರಿಗಿರೋ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದಕ್ಕೆ ಕೊಡೋಕ್ಕಾಗ್ತಿರ್ಲಿಲ್ಲ. ಅವರು ಬರೀ ಒಂದು ಇಂಟ್ರೆಸ್ಟ್ ಕೊಟ್ಕೊಂಡು ಹೋಗ್ತಿದ್ರು. ನಮಗೆ ಅಸಲು ಬೇಕು ಅಂತ ಹೇಳಿದ್ವಿ. ಅವ್ರು ಹೇಳಿದ ಮಾತ್ರಕ್ಕಿಂತ ಮೀರ್ ಹೋಗಿತ್ತು. ಅದಕ್ಕೆ ನಾವು ಅಷ್ಟೊತ್ತಿಗೆ ನಾವು ವಿಜಾಪುರ ಶಿಫ್ಟ್ ಆಗಿಬಿಟ್ಟಿದ್ವಿ. ಅಲ್ಲಿಂದ ನಾನು ನಾಸಿಕಿಗೆ ಹೋಗಿಬಿಟ್ಟು ನಾನು ಮತ್ತೇನೂ ಮಾಡಲಿಲ್ಲ. ಒಳ್ಳೆಯ ಮನುಷ್ಯ ಗೊತ್ತಿತ್ತು. ಅದಕ್ಕೆ ನಾವು ಬರೀ ಅವ್ರ ಆಫೀಸಲ್ಲಿ ದಿನ ಅಲ್ಲಿ ಹೋಗ್ತಿದ್ದೆ. 10 ನಿಮಿಷ ಕೂತ್ಕೊಂಡು ಗಣಪತಿ ಸಂಧಿ ಪಾರಾಯಣ ಮಾಡ್ಕೊಂಡು ಬಂದುಬಿಡ್ತಿದ್ದೆ. ಅವ್ರಿಗೆ ಪಾಪ ಟೆನ್ಷನ್ ಆಗ್ತಿತ್ತು. ನಾನೇ ನಿಮಗೆ ಟೆನ್ಷನ್ ಕೊಡೋಕೆ ನಾನು ಬಂದಿಲ್ಲ, ನೀವು ಒಳ್ಳೆಯವರು, ನಿಮ್ಮ ಮನಸ್ಸಿದೆ. ಆದರೆ ನಿಮ್ಮ ದುಡ್ಡೆಲ್ಲೋ ತೊಡಕಾಗಿದೆ, ಅದನ್ನು ರಿಲೀಸ್ ಆಗಲಿ, ನಮಗೆ ಅದು ನಿಮಗೂ ಅನುಕೂಲ ಆಗಲಿ, ನಮಗೂ ಅನುಕೂಲ ಆಗಲಿ, ನಿಮ್ಗೆ ತೊಂದರೆ ಕೊಡೋಕ್ಕೆ ನಾವು ಬಂದಿಲ್ಲ ಅಂತ. ಅವಳು ಒಳ್ಳೆಯವರು, ಮೋಸಗಾರ ಅಲ್ಲ ಅಂತ ನಮಗೂ ಖಾತ್ರಿ ಇತ್ತು. ಅವ್ರಿಗೂ ಪಾಪ ವಯಸ್ಸಾದವರು, ಅವ್ರಿಗೇನು ಪೆನ್ಷನ್ ಇಲ್ಲ, ಏನಿಲ್ಲ, ಇದು ಬರೀ ಇದು ಬಡ್ಡಿ ಮೇಲೆ ನಡಿಬೇಕು. ಅವ್ರಿಗೂ ತೊಂದರೆ ಆಗ್ತಿಲ್ಲ, ಅವ್ರಿಗೂ ಬಹಳ ತೊಂದರೆ ಆಗ್ತಾಯಿತ್ತು ಅವ್ರಿಗೆ. ಅದಕ್ಕೆ ಆಮೇಲೆ ಅವ್ರು ಹೇಳಿದರೆ, ಆಮೇಲೆ ಅವ್ರು ಒಂದು ದಿವಸ ನನಗೆ ಇವತ್ತು ಬನ್ನಿ, ಇವತ್ತು ನೀವೆಲ್ಲಿರ್ತೀವಿ ಅಲ್ಲೇ ನಾವು ಮನೆಗೆ ಬಂದು ಕೊಡ್ತೀವಿ ಚೆಕ್ ಅಂತ ಹೇಳಿ ಬಂದು ಕೊಟ್ಟರು. ಅವರು ಹೇಳಿದಂಥ ವಿಷಯ ನಮಗೆ ಅರ್ಥನೇ ಆಗಲಿಲ್ಲ. ನನಗೆ ಸಡನ್ಲಿ ಒಬ್ಬರು ನಮಗೆ ಇನ್ನೂ ಗೊತ್ತಿದೆ ಎಷ್ಟು ದಿವಸ ದುಡ್ಡು ಬರೋದಿತ್ತು ಅದು.
ಅದು ಅವ್ರು ತಾವಾಗೇ ಫೋನ್ ಮಾಡಿಬಿಟ್ಟು ಇವತ್ತು ನಿಮ್ಗೆ ದುಡ್ಡು ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು, ಕೊಟ್ಟಿದ್ದೆ ಅದೇ ನಿಮಗೆ ಕೊಡ್ತಾ ಇದ್ದೀನಿ ಆಂಟಿ, ನಮ್ಗೆ ಭಾಳ ಸಂತೋಷ ಆಗ್ತಿದೆ ಅಂತ. ಇದು ಹರಿಕಥಾನುಸಾರ ಪಾರಾಯಣದ ಮಹಿಮೆ ಇಷ್ಟೊಂದಿದೆ. ಅದಲ್ಲದೆ ನಮ್ಮದು ನೋಡಿ ಗ್ರೂಪ್ನಲ್ಲಿ ಇಷ್ಟೆಲ್ಲ ನಮ್ಮದು ಸಾಧನ ಕೂಡ ಹೆಚ್ಚಾಗ್ತಾ ಇದೆ. ನನಗೆ ಹರಿಕಥಾನುಸಾರ ಮಹಿಮೆ ಎಷ್ಟೇ ಹೇಳಿದ್ರು ನನಗೆ ತೃಪ್ತಿನೇ ಇಲ್ಲ, ಅಷ್ಟು ನನಗೆ ಅದರ ಶ್ರದ್ಧಾ ಭಕ್ತಿ ಇದೆ. ಒಂದು ಆರೋಗ್ಯ ಕೊಟ್ಟರೆ ನಮಗೆ ಕೆಟ್ಟುಬಿಟ್ರೆ ಹರಿಕಥಾನುಸಾರ ಪಾರಾಯಣ ಮಾಡ್ತೀವಿ, ಏನೋ ಒಂದು ಟೆನ್ಷನ್ ಆದರೆ ಹರಿಕಥಾನುಸಾರ ಪಾರಾಯಣ ಮಾಡೋದು, ದಿನನಿತ್ಯ ಪಾರಾಯಣ ಮಾಡೋದು. ಅದರಿಂದ ಮನೆಯಲ್ಲಿ ಒಂಥ ಶಾಂತಿ ಸಮಾಧಾನ, ಭಾಳ ದಿನ ಹೇಳಿದ್ನಲ್ಲ, ಭಾಳ ಶಾಂತಿ ಸಮಾಧಾನ ಎಲ್ಲ ಇದೆ ಮನೆಯಲ್ಲಿ. ತೃಪ್ತಿವಾಗಿ ಭಗವಂತ ಹೇಗೆ ಕೊಟ್ಟಿರೋ ತೃಪ್ತಿವಾಗಿದ್ದೀವಿ, ಏನು ತೊಂದರೆ ಇಲ್ಲ, ಒಂದು ಆರಾಮವಾಗಿದ್ದೀವಿ. ಇದೆಲ್ಲ ಇದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ನಮ್ಮ ಸತ್ಯಾತ್ಮ ತೀರ್ಥರು. ಅವರು ನಮಗೆ ಹರಿಕಥಾನುಸಾರ ನಾನು ಅಧಿಕ ಮಾಸದ ದಿನನಿತ್ಯ 33 ಸಂಧಿ ಪಾರಾಯಣ ಮಾಡ್ತಾ ಅಂತ ಹೇಳಿದ್ದಕ್ಕೆ ಅವ್ರು ಆ ಕಡೆ ನೋಡಿಬಿಟ್ಟು ಅವ್ರು ಮಂತ್ರಾಕ್ಷತೆ ಕೊಟ್ಬಿಟ್ಟು ಈ ಗ್ರಂಥವನ್ನು ನಿಮಗೆ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಮೇಲೆ ಇರಿದ್ದೀವಿ. ಈ ಸತಿ ಅಧಿಕ ಮಾಸದ ಕೂಡ ಅವರ ಅನುಗ್ರಹದಿಂದನೇ ಆಗಿದೆ. ಇದೆಲ್ಲ ನಾವು ಗುರುಗಳ ಸ್ಮರಣೆ ಮಾಡಲೇಬೇಕು. ಅವರು ನಮಗೆ ಅನುಗ್ರಹ ಆಶೀರ್ವಾದ ಮಾಡದೇ ಹೋದರೆ ಸಾಧ್ಯವಿರಲಿಲ್ಲ. ಇದು ಮಾಡುವಾಗ ಅಷ್ಟೇ ಇದು ನನಗೆ ಸಂಧಿ ಸಾರ ಹೇಳುವಾಗ ಎಷ್ಟೋ ಸತಿ ಬಹಳ ಕಷ್ಟ ಆಯಿತು. ಯಾಕಂದರೆ ಇದೆಲ್ಲ ಬಹಳ ವಿಸ್ತಾರವಾದಂಥ ವಿಷಯ, ಅದನ್ನು ಪೂರ್ತಿ ಅಧ್ಯಯನ ಮಾಡಿ ಅದನ್ನು ಸಂಕ್ಷಿಪ್ತ ಮಾಡ್ಕೊಂಡು ಹೇಳೋದಂತ ಒಂದು ಸತಿ ಟೈಮ್ ಇರ್ತಿರ್ಲಿಲ್ಲ. ಶುರುವಾತಿಗೆ 1-2 ಸತಿ ಟೆನ್ಷನ್ ಆಗ್ತಿತ್ತು. ಆಮೇಲೆ ಅಂದ್ಕೊಂಡೆ ಸತ್ಯಾತ್ಮತಿ ಅನುಗ್ರಹ ಮಾಡಿದ್ದಾರೆ, ನಮಗೆ ಶ್ರದ್ಧಾಭಕ್ತಿ ಕಡಿಮೆ ಇರ್ತದೆ, ಅವ್ರಿಗೆ ಕೊಟ್ಟಿದ್ರೂ ಹಾಗೆ ಆಗ್ತದೆ ಅಂತ ಅಂದ್ಬಿಟ್ಟು ಆಮೇಲೆ ಟೆನ್ಷನ್ ಬಿಟ್ಟುಬಿಟ್ಟೆ. ಅವ್ರಿಗೆ ಪ್ರಾರ್ಥನೆ ಮಾಡಿಬಿಡ್ತಿದ್ದೆ, ಇವತ್ತು ನಾನು ತೊಂದರೆ ಆಗಿದೆ, ಟೈಮ್ ಸಿಗ್ತಾ ಇಲ್ಲ ನನಗೆ, ನೀವೇ ಅಧ್ಯಯನ ಮಾಡಿಸ್ಬೇಕು, ನೀವೇ ನುಡಿಸ್ಬೇಕು ಅಂತ. ಅಷ್ಟು ಸಂಕ್ಷಿಪ್ತವಾಗಿ ಮಾಡಿದ್ದೇನೆ, ಅದು ಸರಿಯಾಗಿ ಆಗಿಬಿಡ್ತು, ಏನು ಟೆನ್ಷನ್ ಇಲ್ಲದೇನೆ ಇಷ್ಟೆಲ್ಲ ಸರಿಯಾಗಿ ಆಗಿ ಹೋಗ್ಬಿಡ್ತು. ಆಮೇಲೆ ಇದೆಲ್ಲ ನೀವೆಲ್ಲ ಮಾಡಿದಂಥ ಹರಿಸೇವೆ ಕೂಡ ಇವೆಲ್ಲ ನಿಮಗೆ ನೀವು ಬರದೇ ಹೋದರೆ ಪೇಷನ್ಸಿಂದ ರಾತ್ರಿ 11 ಗಂಟೆವರೆಗೆ ಕೂತಿದ್ದೀರಾ. ಇದಕ್ಕೆ ನಿಮಗೆ ಮುಖ್ಯವಾದಂಥ ಧನ್ಯವಾದ ಸಲ್ಲಿಸಬೇಕು. ನೀವು ಬರದೇ ಹೋದ್ರೆ ನಾನು ಎಲ್ಲಿಂದ ಹೇಳ್ತಾ ಇದ್ದೆ, ನಾನು ಅಧ್ಯಯನ ಮಾಡ್ತಿರ್ಲಿಲ್ಲ. ನನಗೆ ಅಧ್ಯಯನ ಮಾಡಿಸಿ ಹೇಳಿಸಿದು ಒಂದು ಪುಣ್ಯದ ಗಂಟು ನಿಮಗೂ ಇರ್ತದೆ. ಇದು ಭಗವಂತನಿಗೆ ಪ್ರೀತಿಯಾಗಲಿ, ನಾವು ಬೇರೆ ಏನೂ ಬೇಡೋದು ಬೇಡ, ಭಗವಂತನಿಗೆ ಪ್ರೀತಿಯಾದರೆ ಸಾಕು. ನಾವು ತಂದೆ ತಾಯಿಗೆ ನಾವು ಪ್ರೀತಿ ಹೆಂಗೆ ನಮಗೆ ಯಾವಾಗ ಏನು ಬೇಕು ತಾವೇ ತಿಳ್ಕೊಂಡೇ ಕೊಡ್ತಾರೆ, ಹಾಗೆ ಭಗವಂತ ನಮಗೆ ತಾನೇ ತಿಳ್ಕೊಂಡು ಕೊಡ್ತಾರೆ. ನಾವು ಏನೂ ಬೇಡಬಾರ್ದು, ಏನೂ ಬೇಡಲಾರ್ದೆ ನಿನ್ನ ಪ್ರೀತಿ ಸಾಕಪ್ಪ ಅಂತಂದರೆ ನಮಗೆ ಏನು ಬೇಕಾದನ್ನು ಕೊಡ್ತಾರೆ. ಹೀಗೆ ಅದಕ್ಕೆ ನಾವೆಲ್ಲರೂ ನಾವು ಅಧಿಕ ಮಾಸದಲ್ಲಿ ವಿಶೇಷವಾದಂಥ ಹರಿಕಥಾನುಸಾರ ಪಾರಾಯಣ ವಿಶೇಷವಾಗಿ ಮಾಡಿದ್ದೀರಿ, ಎಲ್ಲರೂ ಮಾಡಿದ್ದೀವಿ. ಆಮೇಲೆ ಸುಳಾದಿ ಅರ್ಥವನ್ನು ಕೇಳಿದ್ದೀವಿ, ಆಮೇಲೆ ಒಂದು ಸುಳಾದಿ ಅರ್ಥವನ್ನು ಕೇಳಿದ್ದೀವಿ, ಸುಳಾದಿ ಪಾರಾಯಣ ಮಾಡಿದ್ದೀವಿ, ಕ್ಷೇತ್ರವನ್ನು ಬೆಳೆದಿವಿ, ದಿನನಿತ್ಯ ಕೃಷ್ಣನ ಸ್ಮರಣೆ ಆಗಿದೆ. ಆಮೇಲೆ ಅದರಲ್ಲದೆ ಪರ್ಸ್ನಲ್ಲಾಗಿ ಬೇಕಾದಷ್ಟು ಎಲ್ಲರೂ ಏನೇನು ಸೇವೆ ಮಾಡಿರ್ತೀರಿ. ಇದನ್ನೆಲ್ಲ ನಾವು ಇವತ್ತು ಲಕ್ಷ್ಮೀ ವಾಯುದೇವರ ಅಂತರ್ಗತ ಲಕ್ಷ್ಮೀ ಸಹಿತ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ, ಲಕ್ಷ್ಮೀ ನಮಗೆ ಭಗವಂತನ ಹತ್ತಿರ ತೊಗೊಂಡು ಹೋಗ್ತಾಳೆ. ಅದಕ್ಕೆ ಭಗವಂತನ ದರ್ಶನ ಮಾಡಿಸಪ್ಪ ಅಂತ ಅವಳಿಗೆ ಪ್ರಾರ್ಥನೆ ಮಾಡಬೇಕು. ಅವಳೇ ನಮಗೆ ಜ್ಞಾನ ಅಭಿವೃದ್ಧಿ ಮಾಡಲಿ ಅಂತ ತಿಳ್ಕೊಂಡು ನಾವು ಲಕ್ಷ್ಮೀ ದೇವಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಇದು ವಾಯುದೇವರು ದ್ವಾರ ಕರ್ಮ ಸಮರ್ಪಣೆ ಮಾಡಿದರೆ ಅವರು ನಮ್ಮ ನಮ್ಮದು ಎಲ್ಲ ಕಲುಷಿತವಾದಂಥದ್ದು. ಏನು ದೊಡ್ಡದಾಗಿ ಹೇಳ್ಕೋತೀವಿ ನಾವು, ಹೌದಪ್ಪ ನಾವು ಹರಿಕಥಾನುಸಾರ 33 ಸಂಧಿ ದಿನನಿತ್ಯ ಹೇಳಿದ್ದೀವಿ, ಒಂದು ತಿಂಗಳು ಹೇಳಿದ್ದೀವಿ ಅಂತ ದೊಡ್ಡದಾಗಿ ಹೇಳ್ಕೋತೀವಿ. ಅದು ಹೇಳುವಾಗ ಅನುಸಂಧಾನ ಎಷ್ಟಿರ್ತದೆ? ಅನುಸಂಧಾನ ಇರೋದಿಲ್ಲ, ಎಲ್ಲೆಲ್ಲೋ ವಿಚಾರ ಬರ್ತಾ ಇರ್ತೀವಿ. ಇವತ್ತೇನು ಅಡುಗೆ ಮಾಡಬೇಕು, ಯಾರು ಬರ್ತಾರೆ, ನಮ್ಮ ಟೈಮ್ ಹೋಯ್ತು ಅಂತ ಬಂದವ್ರು ಬೇಡ್ಕೊಂಡು ಹೋಗ್ತೀವಿ. ಇದು ಪಾರಾಯಣ ಮಾಡುವಾಗ ನಾವು ಲಕ್ಷ್ಯ ಇರೋದಿಲ್ಲ, ಅನುಸಂಧಾನ ಇರೋದಿಲ್ಲ. ಆದರೂ ಕೂಡ ಅಂತಹ ಕಲುಷಿತವಾದಂಥದ್ದನ್ನು ಕರ್ಮಗಳು ಮಾಡಿದ್ರು ಕೂಡ ಅದು ವಾಯುದೇವರು ಮೆಚ್ಚುತ್ತಾರೆ. ಭಗವಂತನಿಗೆ ಅವ್ರು ಸಮರ್ಪಣೆ ಮಾಡ್ತಾರೆ. ಅವ್ರು ಓದಿ ಇವರು ಪಾಮರರು, ಇವ್ರಿಗೆ ಅರ್ಥ ಇಲ್ಲ, ಅಜ್ಞಾನಿಗಳಿದ್ದಾರೆ, ಪಾಮರಿದ್ದಾರೆ, ಇವ್ರು ಮಾಡಿದಂಥ ಸೇವೆಯಲ್ಲಿ ಸ್ವೀಕಾರ ಮಾಡಪ್ಪ ಅಂತ ತಿಳ್ಕೊಂಡು ಭಗವಂತನಿಗೆ ಅವರು ಸಮರ್ಪಣೆ ಮಾಡ್ತಾರೆ. ಸೊ ನಾವು ವಾಯುದೇವರ ದ್ವಾರ ವಾಯುದೇವರ ಅಂತರ್ಗತ ಇದ್ದಂಥ ಆನಂದಾಪತಿ ಪುರುಷೋತ್ತಮನಿಗೆ, ಲಕ್ಷ್ಮೀ ಸಹಿತ ಇದ್ದಂಥ ಆನಂದಾಪತಿ ಪುರುಷೋತ್ತಮನಿಗೆ ನಾವು ಎಲ್ಲರೂ ಸಮರ್ಪಣೆ ಮಾಡೋಣ. ದಿಸ್ ಈಸ್ ನಾಟ್ ದ ಎಂಡ್, ಇಟ್ ಈಸ್ ಸ್ಟಾರ್ಟಿಂಗ್. ಇವಾಗಿನ ನಾವು ಫಸ್ಟ್ ಮೆಟ್ಲು ಹತ್ತಿದ್ದೀವಿ. ಇದೇ ರೀತಿಯಾಗಿ ನಮ್ಮದು ಸಾಧನೆಯನ್ನು ಅಭಿವೃದ್ಧಿ ಆಗಲಿ, ಭಗವಂತನ ಪ್ರೀತಿ ಆಗಲಿ. ಭಗವಂತನ ಪ್ರೀತಿಗೋಸ್ಕರ ನಾವು ಸಮರ್ಪಣೆ ಮಾಡೋಣ ಅಂತ ಹೇಳೋಣ. ನಾವು ಮಾಡಿದಂತಹ ಸೇವೆ ಇದು ಕಲುಷಿತವಾಗಿ ಇದೆ ಅಂತ ತಲೆಯಲ್ಲಿ ಇಟ್ಕೊಂಡು ನಾವು ಸಮರ್ಪಣೆ ಮಾಡೋಣ. ಆಮೇಲೆ ಎಲ್ಲರೂ ಮಾಡಿದಂಥ ಸೇವೆ ಹರಿಸೇವೆ, ಅವನಿಗೆ ಪ್ರೀತಿಯಾಗಲಿ ಅಂತ ಮಾಡೋಣ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣೆ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಗೀತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಭಿನ್ನ ಮಧ್ವಾಂತರ ಶ್ರೀಕೃಷ್ಣ ಆಡ್ಕೊಡೋ ವಸ್ತು. ಭಗವಂತ ಎಲ್ಲ ನೀನೇ ಮಾಡಿಸಿದೆಯಾ. ದಿನನಿತ್ಯನ ಅರ್ಥ ಸಂಧಾನ ಮಾಡುವಾಗ ಭಗವಂತನೇ ಮಾಡಿಸಿದ್ದಾನೆ.
ನಿಮಗೂ ಎಲ್ಲರೂ ಸಂತೋಷ ಆಗಿದೆ. ಒಳಗಡೆ ಇದ್ದಂಥ ಭಗವಂತ ಪ್ರೀತಿಯಾಗಿದ್ದಾನೆ. ನನಗೂ ಬಹಳ ಸಂತೋಷ ಆಗಿದೆ. ನಮ್ಮೊಳಗಿದ್ದಂಥ ಭಗವಂತ ಪ್ರೀತಿಯಾಗಿದ್ದಾನೆ. ನಿಮ್ಮೊಳಗಿದ್ದಂಥ ಭಗವಂತ ಒಬ್ಬನೇ. ಈ ಶ್ರೀಹರಿ ನಮಗೆ ಪ್ರೀತಿ ಕೊಟ್ಟಿದ್ದಾನೆ. ಅವನು ನಮಗೆ ದಾಸನ್ನ ಮಾಡಿಕೊ ಎನ್ನ ಸ್ವಾಮಿ, ದಾಸನ್ನ ಮಾಡಿಕೊ ಎನ್ನ ಸ್ವಾಮಿ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಮಗೆ ಅಭಿವೃದ್ಧಿ ಆಗಲಿ ಅಂತ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಹರಿ ಶ್ರೀನಿವಾಸ. ನಾಳೆ ಸುದ್ದಿ